ಮಕ್ಕಳಿಗೆ ಕ್ರೀಡಾಭಿಮಾನವನ್ನು ಮೂಡಿಸುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು. ದೈಹಿಕ ಮಾನಸಿಕ ನೆಮ್ಮದಿಗೆ ಕ್ರೀಡೆ ಹಾಗೂ ಯೋಗದ ಅವಶ್ಯಕತೆ ಇದೆ ಎಂದು ಶಾಸಕ ಎಚ್.ಕೆ. ಸುರೇಶ್ ತಿಳಿಸಿದ್ದಾರೆ. ಗೆಂಡೇಹಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇವರ ಸಂಯುಕ್ತಾಶ್ರಯದಲ್ಲಿ 2024-25ನೇ ಸಾಲಿನ ಪದವಿ ಪೂರ್ವ ಕಾಲೇಜ್ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಗುಂಡು ಎಸೆಯುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಲ್ಲಿ ಆಟಗಳಿಗೆ ಮೊದಲ ಕ್ರೀಡಾ ಮನೋಭಾವದ ಅವಶ್ಯಕತೆ ಇದೆ. ಮನಸ್ಸು ಶಾಂತಿಗಾಗಿ ಕ್ರೀಡೆ ಅವಶ್ಯಕ. ಕ್ರೀಡೆಯಲ್ಲಿ ಭಾಗವಹಿಸುವುದು ಕೇವಲ ಬಹುಮಾನ ಗೆಲ್ಲಲು ಅಲ್ಲ. ಇಂದಿನ ಯುವಕರು ಆರೋಗ್ಯದತ್ತ ನಿರ್ಲಕ್ಷ್ಯ ತೋರುತ್ತಿರುವುದು ವಿಷಾದದ ಸಂಗತಿ. ದಿನದ ಒಂದಷ್ಟು ಅವಧಿಯನ್ನು ಆರೋಗ್ಯಕ್ಕಾಗಿ ಮೀಸಲಾಗಿಡಬೇಕು. ಮಕ್ಕಳು ಸದಾ ಚಟುವಟಿಕೆಯಿಂದ ಇರುವಂತೆ ನೋಡಿಕೊಳ್ಳಬೇಕು. ಪುಸ್ತಕ ಜ್ಞಾನಕ್ಕಿಂತ ಮಿಗಿಲಾದ ಕ್ರೀಡಾ ಪ್ರೌಢಮೆ ಕೆಲವರಲ್ಲಿರುತ್ತದೆ. ಅದರಂತೆ ಹೋಬಳಿ ಮಟ್ಟದ ಕ್ರೀಡೆಗಳನ್ನು ಆಯೋಜಿಸುವ ಈ ಸ್ಥಳಗಳಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಎಂಬುದರ ಬಗ್ಗೆ ಇದೇ ಸ್ಥಳೀಯ ನಾಯಕರು ಮಾಹಿತಿ ನೀಡಿದ್ದು, ಹಿಂದೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಹೈಟೆಕ್ ಮಾದರಿಯಲ್ಲಿ ಸುಮಾರು 5 ಲಕ್ಷ ವೆಚ್ಚದಲ್ಲಿ ಶೌಚಾಲಯವನ್ನು ನಿರ್ಮಾಣ ಮಾಡಲು ಸೂಚಿಸಿದ್ದೇನೆ. ಹೆಚ್ಚುವರಿ ಅನುದಾನ ಬೇಕಾದರೂ ನಾನು ಹಾಕಿಸಿಕೊಡುತ್ತೇನೆ ಹಾಗೂ ತೀರ್ಪುಗಾರರು ಒಂದು ಶಾಲೆಯ ಪರವಾಗಿ ತೀರ್ಪು ನೀಡದೆ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ತೀರ್ಪು ನೀಡುವಂತೆ ಸೂಚಿಸಿದರು. ನಮ್ಮ ಮಕ್ಕಳುಗಳು ಬಯಲಿಗೆ ಹೋಗ್ತಕ್ಕಂಥದ್ದು ಅಂದರೆ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಬೇಲೂರು ಬಹುಶಃ ನನ್ನ ಗಮನಕ್ಕೆ ಇಷ್ಟೊಂದು ಸೀರಿಯಸ್ ಆಗಿ ಬಂದಿರಲ್ಲ. ನಮ್ಮ ಅಕ್ಕಿಮ್ ಅವ್ರು ಹೇಳಿದ್ರು ಅಪ್ರೂವಲಿಗೆ ಕಳಿಸಿದ್ವಿ ಅಂತ. ಅಶ್ವತ್ಥನ ನೀವು ಹೇಳಿದ ಮೇಲೆ ಗೊತ್ತಾಯಿತು ಇಷ್ಟೊಂದು ಸೀರಿಯಸ್ ಇದೆ. ಕುಮಾರಣ್ಣ ಒಂದು 4-5 ಸಲ ಹೇಳಿದರು, ಅಂದರೆ ಅಪ್ರೂವಲಿಗೆ ಕಳಿಸಿದಾರಂತೆ ಕುಮಾರಣ್ಣ ಅಂತ ನಾನು ಹೇಳಿದ್ದೆ. ಏನು ಕುಮಾರಣ್ಣ, ಆದರೆ ಇದು ಎಲ್ಲ ಹೇಳ್ತಾ ಇದ್ದಾರೆ ಯಾವುದೇ ಕಳಿಸಿರ್ತಕ್ಕಂಥದ್ರಲ್ಲಿ ಒಂದು ಚೇಂಜ್ ಆಫ್ ವರ್ಕ್ ಇನ್ನೊಂದು ಮಾಡ್ಕೊಡ್ತೀವಿ. ದಯವಿಟ್ಟು ಮಕ್ಕಳುಗಳಿಗೆ ಯಾವುದೇ ಥರದ ಸಮಸ್ಯೆ ಆಗದಂಗೆ ಕೂಡಲೇ ಪ್ರಾರಂಭ ಮಾಡ್ತಕ್ಕಂಥದ್ದನ್ನು, ಏನು ಬಾಯ್ಸ್ ಗರ್ಲ್ಸಿಗೆ ಸಪ್ರೇಟಾಗಿ ಮಾಡ್ತಕ್ಕಂಥದ್ದನ್ನು ಮಾಡಿ. 5 ಲಕ್ಷ ಇದ್ದರೆ ಇನ್ನೂ 1 ಲಕ್ಷ ಜಾಸ್ತಿ ಬೇಕಾ ನಾನು ಹಾಕ್ಕೊಡ್ತಕ್ಕಂಥದ್ದು. ರತನ್, ಏನಪ್ಪ ನಿಮ್ಮ ಸಂಕಲ್ಪ ಏನಿದೆ ಅದನ್ನು ಮಾಡ್ತಕ್ಕಂಥದ್ದು ಕೆಲಸವನ್ನು ಈ ಕೂಡಲೇ ಮಾಡಿ. ಯಾಕೆಂದರೆ ಇಲ್ಲಿ ಬಹುಶಃ ನಮ್ಮ ಜೂನಿಯರ್ ಕಾಲೇಜ್ ಅವರು ಯಾರೋ ಇಲ್ಲಿದ್ದಾರೆ ಅನಿಸುತ್ತೆ. ನಂತರ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಮಾತನಾಡಿದ ತಹಶೀಲ್ದಾರ್ ಎಂ ಮಮತಾ, ಕ್ರೀಡೆ ಹಾಗೂ ವಿದ್ಯೆ ಯಾರೊಬ್ಬರ ಸೊತ್ತಲ್ಲ. ನಿಮ್ಮ ಭವಿಷ್ಯ ಉಜ್ವಲಗೊಳಿಸಲು ಈ 2 ಅಂಶಗಳು ಅವಶ್ಯಕ. ಓದು ನಿಮಗೆ ದಾರಿದೀಪವಾಗುತ್ತದೆ. ಅದರಂತೆ ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಮನಸ್ಸು ದೈಹಿಕವಾಗಿ ಮಾನಸಿಕವಾಗಿ ಬಲಢ್ಯವಾಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ವಂದಿಸುತ್ತಾ ಪುಟಾಣಿಗಳಿಗೆ ಒಳ್ಳೆಯದಾಗಲಿ. ಸೋಲು ಗೆಲುವು ಸಹಜ, ಎರಡನ್ನೂ ಸಮ ಮನಸ್ಥಿತಿಯಿಂದ ಸ್ವೀಕರಿಸಿ ಕ್ರೀಡೆ ಆಡೋದ್ರಿಂದ ದೈಹಿಕ ಮತ್ತು ಮಾನಸಿಕ ಎರಡೂ ಆರೋಗ್ಯನ ಎಲ್ಲ ಮಕ್ಕಳು ಕಾಪಾಡ್ಕೋಬಹುದು. ಒಳ್ಳೆಯದಾಗಲಿ ಎಲ್ಲರಿಗೂ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಗಣೇಶ್ ಮಾತನಾಡಿ, ಸುಮಾರು 15 ವರ್ಷಗಳ ನಂತರ ನಮ್ಮ ಈ ಕ್ರೀಡಾಕೂಟವನ್ನು ಆಯೋಜಿಸುತ್ತಿದ್ದು, ಇದಕ್ಕೆ ನಮ್ಮ ಸ್ಥಳೀಯರ ಸಹಕಾರ ಬಹುಮುಖ್ಯವಾದದ್ದು. ಮಲೆನಾಡು ಭಾಗದಲ್ಲಿ 15 ವರ್ಷದಿಂದ 100% ಸಾಧನೆ ಮಾಡುತ್ತಿದ್ದು, ಇದರ ಜೊತೆಯಲ್ಲಿ ಗ್ರಾಮೀಣ ಭಾಗದ ಪ್ರತಿಭೆಗಳೇ ಹೆಚ್ಚಿರುವುದರಿಂದ ಉತ್ತಮ ಸಾಧನೆ ಮಾಡುತ್ತಿದ್ದಾರೆ. ಇಲ್ಲಿ ಸುತ್ತಮುತ್ತಲಿನ ಶಾಲೆಗಳಿಗೆ ಅನುಕೂಲವಾಗಿರುವ ಈ ಆಟದ ಮೈದಾನವನ್ನು ಅಭಿವೃದ್ಧಿಪಡಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಬ್ದುಲ್ ಹಾಕಿಂ, ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ದರ್ಶನ್, ರತನ್, ಮುಖಂಡರಾದ ಬಾಣಸವಳ್ಳಿ ಅಶ್ವಥ್, ಜಿಕೆ ಕುಮಾರ್, ಶ್ರೀನಿವಾಸ್, ಹಿರಿಯಣ್ಣಗೌಡ, ಮಹೇಶ್, ಕೆಂಚೇಗೌಡ, ಭಾರತಿ, ಸಂದೀಪ್, ಭುವನ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕುಮಾರ್ ಇತರರು ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು. ಕಷ್ಟಪಟ್ಟು ಓದ್ತಿರುವಂಥ ಮಕ್ಕಳನ್ನ ಇಲ್ಲಿಗೆ ತಂದು ಸೇರಿಸ್ತಾರೆ ತಂದೆ ತಾಯಿಯಂದಿರು ನಂಬಿಕೆ ಇಟ್ಟು ಅದನ್ನು ಉಳಿಸ್ಕೊಳ್ತಾ ಇದ್ದೇವೆ. ಹಾಗೆಯೇ ಇನ್ನು ಮುಂದೆನೂ ಕೂಡ ಇನ್ನಷ್ಟು ಉತ್ತಮವಾದಂಥ ವ್ಯವಸ್ಥೆಯನ್ನು ನಾವು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕಾಲೇಜಿನ ಉಪನ್ಯಾಸಕರು, ಪ್ರಾಚಾರ್ಯರು, ವಿದ್ಯಾರ್ಥಿನಿಯರಿಗೆ